ನಮಸ್ಕಾರ ವೀಕ್ಷಕರೇ, ನಾನು ಶ್ವೇತಾ ದಿಲೀಪ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಹಿರಿಯರು ಹೇಳ್ತಾರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ದೇವ್ರು ನೆನೆಸ್ಕೊಳ್ಳಿ ಅಂತ. ಆದ್ದರಿಂದ ನಾವು ಮನೆ ದೇವ್ರಿಗೆ ಹೋಗಿದ್ದು, ಆ ಮನೆ ದೇವ್ರ ವಿಡಿಯೋನೇ ಮೊದಲು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾವು ನನ್ನ ಕುಟುಂಬದವರೆಲ್ಲ ಸೇರಿ ಒಂದು 7-8 ಜನ ನಮ್ಮ ಇನೋವಾ ಕಾರಲ್ಲಿ ಹೊರಟರು. ಮಧ್ಯಾಹ್ನ 12 ಗಂಟೆ ಹೊರಟಿದ್ದು, 7 ಗಂಟೆ ಹೊತ್ತಿಗಾಯಿತು. ಬೆಳಗಿನ ಜಾವ ಬೇಗ ರೆಡಿ ಆಗಿಬಿಟ್ಟು ನಾವು ಬೆಳಿಗ್ಗೆ 6ವರೆಗೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಅಭಿಷೇಕ ಎಲ್ಲನೂ ಮಾಡಿ ಪೂಜೆ ಎಲ್ಲ ಚೆನ್ನಾಗಾಯಿತು. ನಮಗಂತೂ ತುಂಬ ಸಂತೋಷವಾಗಾಯಿತು. ಎಲ್ಲರೂ ಒಟ್ಟಾಗಿ ಹೋಗಿರೋದ್ರಿಂದ ನಾವಂತೂ ತುಂಬ ಖುಷಿಯಾಗಿ ದೇವಸ್ಥಾನವನ್ನು ನೋಡ್ಕೊಂಡು ಬಂದೋ. ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಒಟ್ಟಾಗಿ ಹೋಗಿರೋದ್ರಿಂದ, ಮಕ್ಕಳು ನಮ್ಮ ಸೋದರತೆ ಎಲ್ಲ ಹೋಗಿರೋದ್ರಿಂದ ನಾವಂತೂ ತುಂಬ ಖುಷಿಯಾಗಿ ಸಂತೋಷದಿಂದ ದೇವ್ರನ್ನ ನೋಡಿಕೊಂಡು ಇಷ್ಟ ಆಯಿತು. ಇದು ಮೈಲಾರಲಿಂಗೇಶ್ವರ ದೇವಸ್ಥಾನ ಇರುವಂಥದ್ದು ವಿಜಯಪುರ ಜಿಲ್ಲೆಯ ಹೂವಿನಡಗಲಿ ಮೈಲಾಪುರದಲ್ಲಿ ಇದೆ. ಇದು ಒಂದು ದೊಡ್ಡ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇದು ಕಾರಣಿಕೋತ್ಸವನೂ ಸಹ ನಡೆಯುತ್ತೆ. ಮೈಲಾರಲಿಂಗೇಶ್ವರ ಒಂದು ಧಾರ್ಮಿಕವಾದ ಒಂದು ಸುಪ್ರಸಿದ್ಧವಾದ ದೇವಸ್ಥಾನ ಅಂತಲೂ ಹೇಳ್ಬೋದು. ನಮ್ಮದು ಇದು ಮನೆ ದೇವರಾಗಿರೋದ್ರಿಂದ ನಾವು 2 ವರ್ಷಕ್ಕೊಂದು ಸರಿ ಹೋಗ್ತಾ ಇರ್ತೀವಿ. ಅಂದರೆ ಮನೆ ದೇವರು ಅಂದರೆ ನಮ್ಮೂರಲ್ಲೂ ಒಂದು ದೇವಸ್ಥಾನ ಮಾಡ್ಕೊಂಡಿದ್ದೀವಿ. ಇದು ಹಿರಿ ಮೈಲಾರಲಿಂಗೇಶ್ವರ ಆಗಿರೋದ್ರಿಂದ ನಾವು 2 ವರ್ಷಕ್ಕೊಂದು ಸಲ ಹೋಗ್ತೀವಿ. ನಮಗೆ ಮೈಲಾರಲಿಂಗೇಶ್ವರ ಜಾತ್ರೆ ಮಹೋತ್ಸವದಲ್ಲಿ ಆಹ್ವಾನ ನೀಡ್ತಾರೆ. ಅಲ್ಲಿಂದ ನಮಗೆ ಆಹ್ವಾನ ಪತ್ರಿಕೆಯನ್ನು ಕಳಿಸ್ತಾರೆ. ಯಾಕೆಂದರೆ ನಾವು ಗುರುವಾಯಿನ ಕುಟುಂಬದವರಾಗಿರೋದ್ರಿಂದ ಅಲ್ಲಿಂದ ಪತ್ರಿಕೆ ಸಹ ಬರುತ್ತೆ ನಮ್ಮ ಅಪ್ಪಾಜಿಗೆ ಎಲ್ಲರಿಗೂ. ಆದರೆ ನಾವು ಜಾತ್ರೆ ಮಹೋತ್ಸವಕ್ಕೆ ಹೋಗಲ್ಲ, ಯಾಕೆಂದರೆ ತುಂಬ ಜನ ಇರೋದ್ರಿಂದ ನಮಗೆ ಆಗಲ್ಲ ಹೋಗೋದಕ್ಕೆ. ಜಾತ್ರೆ ಎಲ್ಲ ಮುಗಿದ ಮೇಲೆ ನಾವು ಹೋಗ್ತಾ ಇದ್ದೀವಿ. ಜಾತ್ರೆ ಟೈಮಲ್ಲಿ ಕಾರ್ಣಿಕ ಮಹೋತ್ಸವ ನಡೆಯುತ್ತೆ. ಕಾರ್ಣಿಕ ಮಹೋತ್ಸವ ಅಂದರೆ ಈ ಗೊರವೈ ಕುಟುಂಬದವರು ದೀಕ್ಷೆ ಪಡ್ಕೊಂಡವರು ಕಾರ್ಣಿಕ ಹೇಳ್ತಾರೆ. ಕಾರ್ಣಿಕ ಅಂದರೆ ನಮ್ಮ ರಾಜ್ಯದಲ್ಲಿ ಹೇಗೆ ಆರ್ಥಿಕವಾಗಿ ಇರುತ್ತೆ, ಮಳೆ ಬೆಳೆ ಹೇಗೆ ಬೆಳೆಯುತ್ತೆ, ಈ ವರ್ಷ ಯಾವ ಥರ ಆರ್ಥಿಕವಾಗಿ ನಡೆಯುತ್ತೆ ಅದನ್ನೆಲ್ಲ ಹೇಳುತ್ತೆ. ಅದನ್ನು ತುಂಬ ಜನ ತುಂಬ ಭಕ್ತಿಯಿಂದ ಅದನ್ನು ನಂಬಿದ್ದಾರೆ. ಅದು ನಿಜ ಕೂಡ ಆಗಿದೆ. ಮತ್ತು ಅದನ್ನೆಲ್ಲ ನಾವು ಮುಗಿಸ್ಕೊಂಡು ದೇವರ ದರ್ಶನ ಎಲ್ಲ ಆದಮೇಲೆ ನಾವು ಕಾಗಿನೆಲೆ ಅಲ್ಲಿ ಕನಕಪೀಠ ಎಲ್ಲ ನೋಡಿಕೊಂಡು ಮತ್ತು ದಾವಣಗೆರೆ ಮುಖಾಂತರ ಬಂದುಬಿಟ್ಟು ಅಲ್ಲಿ ನಮ್ಮ ಮಕ್ಕಳೆಲ್ಲ ಕೇಳ್ದವು ಮಸಾಲೆ ದೋಸೆ ಎಲ್ಲ ಇಷ್ಟ ಅಂತ. ಮಸಾಲೆ ದೋಸೆ ತಿಂದ್ಕೊಂಡು ಮತ್ತು ಇನ್ನೊಂದು ದೇವರಿತ್ತು, ಆ ದೇವ್ರನ್ನ ಮುಗಿಸ್ಕೊಂಡು ಸಂಜೆ 6-7 ಗಂಟೆ ಹೊತ್ತಿಗೆ ಮನೆಗೆ ತಲುಪ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.